ಮಾಡ್ಕೊಂಡು ಬರ್ತಾ ಇದ್ರು. ನಾವು ಪೋಸ್ಟ್ ಪ್ರೊಡಕ್ಷನಲ್ಲಿ ಬ್ಯುಸಿ ಆಗಿದ್ದರಿಂದ ಬರೋಕ್ಕಾಗಲಿಲ್ಲ. ಮೊನ್ನೆ ಧಾರವಾಡಿಂದ ನಾನು ಜಾಯ್ನ್ ಆಗಿದ್ದೀನಿ. ಹೀರೋಯಿನ್ ಬೇರೆ ಶೂಟಿಂಗಲ್ಲಿದ್ದರು, ಅವರು ಈಗ ಜಾಯ್ನ್ ಆಗಿದ್ದಾರೆ. ನೆನ್ನೆ ಮೊನ್ನೆಲ್ಲ ಹಾವೇರಿ ಧಾರವಾಡ ಎಲ್ಲ ಕಡೆ ಮುಗೀತು. ಇವತ್ತು ಹುಬ್ಬಳ್ಳಿಗೆ ಬಂದಿದ್ದೀವಿ. ಈ ಸಿನಿಮಾದ ನಿಮ್ಗೆ ಎಷ್ಟು ಗೊತ್ತು, ಏನು ಗೊತ್ತು, ಅದ್ರ ಬಗ್ಗೆ ಏನು ಕೇಳಂಗಿರೋ ನೀವು ಕೇಳಿದ್ರೆ ನಾವು ಮಾತಾಡ್ತಾ ಹೋಗ್ತೀವಿ. ನನ್ನ ಹೆಸರು ಅನಿಲ್ ಕುಮಾರ್, ಈ ಸಿನಿಮಾದ ಡೈರೆಕ್ಟರ್. ಮತ್ತೆ ಜಾಹಿದ್ ಖಾನ್ ನಾಯಕ ನಟ, ಮತ್ತೆ ನಾಯಕಿ ಅಂದ್ರೆ ಇವರು ಇದ್ದಾರೆ. ರಚಿತಾ ರಾಮ್ ಅವರು ಕೂಡ ಇದ್ದಾರೆ. ಸೊ ಮಲಾಯಿಕಾ ಮತ್ತೆ ನಮ್ಮ ಪ್ರಮೋಷನ್ ಪೂರ್ತಿ ಮಹೇಶ್ ಡೈರೆಕ್ಟರ್ ಆದ್ರು. ಆದ್ರೆ ಈ ಸಿನಿಮಾಗೆ ಕಂಪ್ಲೀಟ್ ನಮ್ದು ಪ್ರಮೋಷನ್ ಅವರೇ ಜವಾಬ್ದಾರಿ ಹೊತ್ತಿರೋದು. ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದಾರೆ. ಮತ್ತೆ ನಿರಂಜನ್ ಇವರು ಒಂದು ಒಳ್ಳೆ ಪಾತ್ರದಲ್ಲಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ನಾವೆಲ್ಲ ಈಗ ನಿಮ್ಮೂರಿಗೆ ಬಂದಿದ್ದೀವಿ, ನೀವು ಕೇಳ್ಬೇಕು ಸರ್. ಸಿನಿಮಾದ ಕಂಟೆಂಟ್ ಏನು ಇಟ್ಕೊಂಡು ಸಿನಿಮಾಗಳು ದಿನ ಬರ್ತವೆ. ಪ್ರೀತಿ ಪ್ರೇಮ ಮಚ್ಚು ಲಾಂಗ್, ನಿಮ್ಮ ಸಿನಿಮಾ ಕತೆ ಏನು, ಜನರಿಗೆ ಯಾವ ರೀತಿ ರೀಚ್ ಆಗ್ಲಿಕ್ಕೆ ಹೊರಟಿದ್ದೀರಿ? ನಮ್ದ್ರಲ್ಲಿ ಮಚ್ಚು ಲಾಂಗ್ ಎಲ್ಲ ಏನು ಇಲ್ಲ. ಕಂಪ್ಲೀಟ್ ಒಂದು ಲವ್ ಕಮ್ ಫ್ಯಾಮಿಲಿ ಸ್ಟೋರಿ, ಒಂದು ಫ್ಯಾಮಿಲಿ ಲವ್ ಡ್ರಾಮಾ ಇದು. ಸೊ ಈಗಿನ ಯೂತ್ಸ್ಗೆ ಮತ್ತೆ ಪೇರೆಂಟ್ಸ್ಗೆ, ಏನು ಯೂತ್ಸು ಆಚೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಚೆನ್ನಾಗಿ ಓದ್ತಿದ್ದಾರೆ ಅಂತ ಅವ್ರು ಅನ್ಕೋತಾರೆ. ಓದ್ತಿರ್ತಾರೆ. ಕೆಲವರು ಡೈವರ್ಷನ್ಸ್ ಆಗೋಂಥ, ಅಂದ್ರೆ ಆ ಟೀನೇಜ್ ಅಲ್ಲಿ ಆ ಥರದೊಂದಷ್ಟು ಪರಿಸ್ಥಿತಿಗಳು ಬರುತ್ತೆ. ಸೊ ಆ ಡೈವರ್ಷನ್ಗಳನ್ನ ದಾಟ್ಕೊಂಡು ಯಾವ ರೀತಿ ಬದುಕಬೇಕು, ಡೈವರ್ಷನ್ ಹೋದ್ರೆ ಯಾವ ರೀತಿ ಆಗುತ್ತೆ, ಅದು ಏನೆಲ್ಲ ತಿರುವುಗಳಿದೆ ಅದು ಸಿನಿಮಾ ಸ್ಕ್ರೀನ್ ಪ್ಲೇ ನೋಡ್ಬೇಕು ಜನ, ಆಡಿಯನ್ಸ್. ಅದನ್ನ ಪೇರೆಂಟ್ಸು ಕೂಡ ನೋಡ್ಬೇಕು. ಯಾಕೆಂದ್ರೆ ಪೇರೆಂಟ್ಸ್ ಸುಮ್ಮನೆ ಫೋಕಸ್ ಮಾಡಿದ್ರೆ, ಗಮನ ಹಿಡಿದ್ರೆ ನಮ್ಗೆ ಇಟ್ಬಿಟ್ಟು ಬಿಟ್ಬಿಡೋದಲ್ಲ, ಅವರು ಫೋಕಸ್ ಮಾಡ್ಬೇಕಾಗತ್ತೆ ಪೇರೆಂಟ್ಸ್ ಮೇಲೆ. ಎಲ್ಲಿ ಹೋಗ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವ್ರ ಸ್ನೇಹಿತರೇನು, ಅವ್ರ ಬಳಗ ಏನು. ಯಾಕೆಂದ್ರೆ ನಮ್ಮ ಸರ್ಕಮ್ಟೆನ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಾವು ಯಾರ ಜೊತೆ ಇದ್ದೀವಿ, ಯಾರ ಜೊತೆ ಬೆರಿತೀವಿ, ಯಾರ ಜೊತೆ ಬೆಳಿತೀವಿ ಅನ್ನೋದು. ಸೊ ಅದೆಲ್ಲ ಮೌಲ್ಯಗಳು ಈ ಸಿನಿಮಾದಲ್ಲಿದೆ. ಅದ್ರ ಮೇಲೆ ನಾವು ಸ್ಕ್ರೀನ್ ತಗೊಂಡು ಕಂಪ್ಲೀಟ್ ಸಿನಿಮಾ ಕತೆ ಹೇಳಕ್ಕಾಗಲ್ಲ ಸರ್, ಯಾಕಂದ್ರೆ ಜನ ಥಿಯೇಟರ್ಗೆ ಬಂದು ನೋಡ್ಬೇಕು. ಈ ತರದ ಒಂದಷ್ಟು ಮೌಲ್ಯಗಳು ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಬಟ್ ವೆರಿ ಟ್ವಿಸ್ಟ್ ಅಂಡ್ ಟರ್ನ್ಸ್, ಎಲ್ಲ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಎಲ್ಲರೂ ಅದ್ಭುತವಾಗಿದೆ. ಅಷ್ಟು ಹೇಳ್ತೀನಿ. ಕನ್ನಡದಲ್ಲಿ ಲವ್ ಸ್ಟೋರಿ ಸಿನಿಮಾಗಳು ಹುಚ್ಚ ಬಂದಿದೆ, ಕಾಲೇಜ್ ಓದಬೇಕಾದ್ರೆ ಲವ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿದಿರಿ, ದುನಿಯಾದಂಥ ಸಿನಿಮಾಗಳನ್ನ ನೋಡಿದಿರಿ. ಈಗ ನಿಮ್ಗೆ ಇದೇ ಕಾನ್ಸೆಪ್ಟ್ ಯಾಕೆ ಅಂತ ಮಲಯಾಳಂ ಬೇರೆ ಬೇರೆ ಭಾಷೆಗಳಲ್ಲಿ ಜನರು ರೀಚ್ ಆಗಕ್ಕೆ ಹೊಸ ಹೊಸ ಕಂಟೆಂಟ್ ಇದ್ರಲ್ಲಿ ಇದೆ ಸರ್, ಇದ್ರಲ್ಲಿ ಇದೆ. ಅದನ್ನೇ ನಾನು ಹೇಳಕ್ಕಾಗಲ್ಲ ಈಗ ಅಂತ ಹೇಳ್ತೀನಿ. ಇದ್ರಲ್ಲಿ ವಿಷಯ ಇದೆ. ನಾವು ಹಂಪಿಲಿ ಸಾಕಷ್ಟು ಶೂಟ್ ಮಾಡಿದ್ವಿ, ಹಂಪಿ ವೈಭವದ ಬಗ್ಗೆ ಹೇಳಿದ್ವಿ. ಅದನ್ನೆಲ್ಲ ಈಗ ಇದನ್ನ ಹೇಳಿದ್ರೆ ಕಥೆನೇ ಬಿಟ್ಕೊಟ್ಟಂಗೆ ಆಗುತ್ತೆ. ಕನ್ನಡದಲ್ಲಿ ಅದು ನೋಡಿದಾಗ ಲವ್ ಸಿನಿಮಾಗಳು ಸಕ್ಸಸ್ ಆಗ್ತಿಲ್ಲ ಇತ್ತೀಚೆಗೆ ನೋಡಿದಾಗ. ಅದಕ್ಕೆ ಏನೋ ಪ್ಲಾನ್ ಮಾಡ್ತಾರೆ? ಹಾಗೇನಿಲ್ಲ ಸರ್. ಒಂದೊಂದು ಒಂದ್ಸಲಿ ಮುಂಗಾರು ಬಂತು, ಅವಾಗೆಲ್ಲ ಮುಂಗಾರು ಮಾಡೋ ಥರನೇ ಮಾಡ್ತಿದ್ರು. ದುನಿಯಾ ಬಂತು, ಅದ್ರಲ್ಲಿ ಮತ್ತೆ KGF ಆಕ್ಷನ್ ಮೂವಿ ಬಂದಿದೆ, ಎಲ್ಲರೂ ಆಕ್ಷನ್ ಮೇಲೆ ಹೋಗ್ತಿದ್ದಾರೆ. ಜನಕ್ಕೆ ಎಲ್ಲಾದು ಬೋರ್ ಆಗುತ್ತೆ. ಯಾಕೆ ಸೂಪರ್ಸ್ ಅನ್ನೋದೊಂದು ಸಿನಿಮಾ ಗೆಲ್ಲುತ್ತೆ ಅಂದ್ರೆ, ಚಿಕ್ಕ ಬಜೆಟ್ ಸಿನಿಮಾ, ಜನಕ್ಕೆ ಬೇರೆನೋ ಬೇಕು. ರೆಗ್ಯುಲರ್ ಫಾರ್ಮೆಟ್ ನೋಡಿ ನೋಡಿ ಬೇಜಾರಾಗಿರುತ್ತೆ. ಸೊ ಹಾಗಾಗಿ ನಾವು ಏನ್ ಹೇಳ್ತೀವಿ ಅದ್ರ ಮೇಲೆ ಹೋಗೋದು ನನಗೆ ಆಸ್ ಎ ಡೈರೆಕ್ಟರ್ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಜನಕ್ಕೆ ನಾವು ಸಿನಿಮಾ ಬರೋಷ್ಟ್ರಲ್ಲಿ ಸಾಕಷ್ಟು ಸಿನಿಮಾ ಬಂದು ಎಲ್ರಿಗೂ ಬೋರ್ ಆಗಿರುತ್ತೆ. ಅದು ಬೇರೆ ಪ್ರಯತ್ನಗಳು ಮಾಡಿದಾಗ 100%. ಈಗ ಲವ್ ಸ್ಟೋರೀಸ್ ನೀವು ಹೇಳಿದಾಗ ಬಂದೇ ಇಲ್ಲ ಇತ್ತೀಚೆಗೆ, ಒಳ್ಳೆ ಲವ್ ಸ್ಟೋರಿ ಸಿನಿಮಾಗಳು ಬಂದಿಲ್ಲ. ಇವತ್ತು ಅಯ್ಯೋ ಶಿವನೇ ಸಾಂಗ್ ಅದು ದೊಡ್ಡ ಮಟ್ಟಕ್ಕೆ ಯಾಕೆ ಹಿಟ್ ಆಗಿದೆ, ಯಾಕಂದ್ರೆ ಅದು ಸಾಂಗು ಚೆನ್ನಾಗಿದೆ, ವಿಜುವಲ್ಸ್ನು ಆಕ್ಷನ್ ಬ್ಲಡ್ ಎಲ್ಲ ಇಲ್ಲ. ಬ್ಯೂಟಿಫುಲ್ ಆಗಿ ಇಬ್ರು ಹುಡುಗ ಹುಡುಗಿ ಲವ್ ಮಾಡ್ತಿದ್ದಾರೆ, ಅದಷ್ಟು ಚೆನ್ನಾಗಿದೆ. ಸೊ ನಾವು ಆ ಪ್ರಯತ್ನದಲ್ಲೇ ಸಿನಿಮಾ ಮಾಡಿರೋದು ಹೊರತು ಮತ್ತೆ ಆಕ್ಷನ್ ಮಾಡೋ ಇನ್ನೊಂದು ಸೇಮ್ ಜಾನರ್ಗೆ ಅಂಟ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡ್ತೀವಿ. ಇಲ್ಲ ಸರ್, ಅದು ಗೀಳ ಅಂಟ್ಕೊಂಬಿಟ್ಟಿದೆ. ಎಲ್ಲರೂ ಪ್ಯಾನ್ ಇಂಡಿಯಾ ಅಂತಾರೆ. ಅಲ್ಲಿ ರಿಲೀಸ್ ಆಗುತ್ತಾ ಇಲ್ಲ, ಸುಮ್ಮನೆ ಎಲ್ಲ ಲ್ಯಾಂಗ್ವೇಜ್ ಹಾಕಕ್ ಬಿಡ್ತಾರೆ. ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ಚೆನ್ನಾಗಿ ಹಿಟ್ ಆಯ್ತು ಅಂದ್ರೆ ಅಲ್ಲಿ ಹೊರ ರಾಜ್ಯಗಳಿಗೆ ಗೊತ್ತಾಗುತ್ತೆ, ಅವರೇ ಬಂದು ತಗೋತಾರೆ. ಆಮೇಲೆ ಜಾಹಿದಾರು ಮೊದಲೇನೆ ನಾನು ಕೇಳಿದೆ, ನಿಮ್ಗೆ ಏನಾರು ಈ ಥರ ಇದೆಯಾ ಅಂತ ಸಿನಿಮಾ ಮಾಡೋಣ ಅಂದಾಗ ಇವ್ರು ಹೇಳಿದ್ ಒಂದೇ, ಯಾವ್ದು ಬೇಡ ಕನ್ನಡದಲ್ಲಿ ಮಾತ್ರ ಮಾಡೋಣ ಸಾಕು, ನಾನು ಇನ್ನೂ ಗುರುತಿಸ್ಕೋಬೇಕು ಎಲ್ಲರ ಹತ್ರನು ಅಂತ ಕನ್ನಡಕ್ಕೆ ಅಷ್ಟೇ ಮಾಡಿದ್ವಿ. ಹಾಂ ಸರ್. ಅಂದ್ರೆ ಈಗ ಡೆಕೋರೇಟ್ ಮಾಡ್ಲೇಬೇಕಾದ್ರೆ ಸರ್ ಈಗಿನ ಯೂತ್ಸ್ಗೆ. ಏನೀಗ ಆಲ್ಮೋಸ್ಟ್ ಎಲ್ರು ಏನ್ ನಾವು ತೋರಿಸ್ತೀವಿ, ಒಳಗಡೆ ಬಂದ್ಮೇಲೆ ಗೊತ್ತಾಗೋದು ವಿಷಯ ಏನಂತ. ಈಗಿನ ಜನಗಳಿಗೆ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಕೆಲವೊಂದಷ್ಟು ತೋರಿಸ್ಬೇಕಾಗತ್ತೆ, ಅಟ್ರಾಕ್ಟ್ ಮಾಡ್ಬೇಕು. ಒಳಗಡೆ ಬಂದ್ಮೇಲೆ ಒಳ್ಳೆ ವಿಷಯ ಬೇಕಂದ್ರೆ ಅವ್ರ ದಾರಿಗೆ ಹೋಗಿ ನಾವು ಒಳಗಡೆ ಕರ್ಕೊಂಡ್ ಬರ್ಬೇಕಾಗುತ್ತೆ ಕೆಲವೊಂದು. ಸೊ ಆ ನಿಟ್ಟಿನಲ್ಲಿ ಆ ರೀತಿ ಒಂದು ಫೀಲ್ ಮಾಡಿದ್ರು. ಅದು ನೀವು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ಏನದು ಅಂತ. ಯಾವಾಗ ರಿಲೀಸು? ಜನವರಿ 23ಕ್ಕೆ ಕಳ್ಳ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಸದ್ಯಕ್ಕೆ ಥಿಯೇಟರ್ ಲಿಸ್ಟ್ ಇನ್ನೂ ಪ್ಲಾನ್ ಮಾಡಿಲ್ಲ, ಯಾಕಂದ್ರೆ ಜನವರಿ ಮೇಲೆ ಅದು ಪ್ಲಾನ್ ಆಗುತ್ತೆ. ಮಿನಿಮಮ್ ಅಂತೂ 150 ಸ್ಕ್ರೀನಿಂಗ್ ಅಂತೂ ಆಗುತ್ತೆ ಸರ್. ಈವೆಂಟ್ ಬಗ್ಗೆ ಜಾಹಿದ್ ಅವ್ರು ಮಾತಾಡ್ತಾರೆ. ಇವತ್ತು ಹುಬ್ಳಿಯಲ್ಲಿ ಒಂದು ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೆ ಒಂದು ಟೈಟಲ್ ಕೊಟ್ಟಿದ್ದೀವಿ ನಾವು, ಕರ್ನಾಟಕ ಕಲ್ಟ್ ಉತ್ಸವ ಅಂತ ಹೇಳಿ. ಕ್ಯಾಮ್ರಾ ನೋಡಿ ಮಾತಾಡ್ತೀವಿ. ಅದೇ ಸರ್, ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ ಸರ್.
ಪರ್ಫಾರ್ಮೆನ್ಸ್ ಏನೇನಿರುತ್ತೆ ಹಲವಾರು ಇರುತ್ತೆ ಸರ್. ಈಗ ಜನ ಬಂದ ಮೇಲೆ ಅವ್ರಿಗೆ ನಾವು ಎಂಟರ್ಟೈನ್ ಮಾಡಬೇಕಲ್ವ. ಸೊ ಜಸ್ಕರಣ್ ಸಿಂಗ್ ಅವ್ರು ಬರ್ತಾರೆ, ಮತ್ತೆ ಹಲವಾರು ಸಿಂಗರ್ಸ್ಗಳು ಬರ್ತಿದ್ದಾರೆ, ಹಲವಾರು ಆರ್ಟಿಸ್ಟ್ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಅಲ್ಲ ಈಗ ಕಲ್ಟದ ರಿಲೇಟೆಡ್ ಏನಾಗ ಅಲ್ಲ ನಮ್ಮ ಸಿನಿಮಾ ಸಾಂಗ್ಗಳೇ, ನಮ್ಮ ಸಿನಿಮಾದ ಎಲ್ಲಾದ್ರು ಸಾಂಗ್ ಆಲ್ರೆಡಿ ಏನು ಬಿಡುಗಡೆ ಇದೆ ನಾವು ಅಲ್ಲಿ ನಿಮ್ಮ ಹಾಡೋದ್ರೊಳಗೆ ಇನ್ವಾಲ್ವ್ ಮಾಡ್ಕೊತೀವಿ. ಇಲ್ಲ, ಹಾಡಂತೂ ನಾವೇನು ಬಿಡುಗಡೆ ಮಾಡ್ತಾ ಇಲ್ಲ ಇವತ್ತು. ನಾವು ಸಿನಿಮಾ ಪ್ರಮೋಷನ್ ಮಾಡ್ತಾ ಇದೀವಿ, ಜನಕ್ಕೆ ರೀಚ್ ಮಾಡ್ತಾ ಇದೀವಿ. ಹಿಂದೆ ಹಾಡುಗಳೆಲ್ಲ ಹಿಟ್ ಆಗಿದೆ. ಆಮೇಲೆ ನಾವು ಮುಖ ಪರಿಚಯ ಮಾಡಿಸ್ಕೊಬೇಕು. ಆಮೇಲೆ ಅಂದ್ರೆ ನಾನು ಹೋದ ಬಾರಿ 2022 ನಾನು ಲಾಸ್ಟ್ ಹೋಗ್ಲಿಕ್ಕೆ ಬಂದಿದ್ದು, ನನ್ನ ಪ್ರೀ ರಿಲೀಸ್ ಇರಲಿಲ್ಲ. ಸೊ ಈಗ ನೆಕ್ಸ್ಟ್ ನಾವು ಮಾಡ್ತಿದ್ದು ಇದೇ ಸಿನಿಮಾಗೆ. ಸೊ ಹಂಗಾಗಿ ಅದಕ್ಕೆ ನಾವು ಬಂದಿದ್ದೀವಿ. ಅಲ್ಲ ಈಗ ಒಂದು ಹಿಂದೆ ಬನಾರಸ್ ಅಂತೇಳಿ ತೆಗ್ದಿದ್ರು ನೀವು, ಅದು ಅದೇ ಟೈಪ್ ಲವ್ ಮೂವಿನೇ ಇತ್ತು. ಅದಕ್ಕೆ ಇದಕ್ಕೆ ಏನಾದ್ರು ಒಂದು ಥೀಮ್ ಡಿಫ್ರೆನ್ಸ್ ಇರಬೇಕಲ್ಲ. ಖಂಡಿತ ಡಿಫ್ರೆನ್ಸ್ ಇದೆ ಸರ್. ಅದು ಬಂದ್ಬಿಟ್ಟು ಮಿಸ್ಟೀರಿಯಸ್ ಲವ್ ಸ್ಟೋರಿ ಸರ್. ಅದು ಕಂಪ್ಲೀಟ್ ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್ ಆ ಒಂದ್ ಮೇಲೆ ಇತ್ತು. ಇದು ಬಂದ್ಬಿಟ್ಟು ತುಂಬಾ ಇಮೋಷನಲ್ ಸಬ್ಜೆಕ್ಟ್ಸ್. ಅಂದ್ರೆ ಪ್ರತಿಯೊಬ್ಬ ಹುಡುಗ ಹುಡುಗಿನ ಜೀವನದಲ್ಲಿ ನಡೆಸಬೇಕು. ಈ ಸಿನಿಮಾ ನೋಡಿದಾಗ ನಾನು ಲೈಫಲ್ಲಿ ಈ ಟೈಮ್ ಪೀರಿಯಡ್ ಅಲ್ಲಿ ನಾನು ಟ್ರಾವೆಲ್ ಮಾಡಿದೆ ಅಂತ ನಿಮಗೂ ಅನ್ಸುತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ಇದು ಬ್ರ್ಯಾಂಡ್ ಗತೆ ಅನ್ಸಾಕತ್ತಿದೆ ಅಲ್ಲ ಸರ್. ಇದು ನಿಮ್ಮ ಬ್ಯಾನರ್ ನೋಡಿದ್ರೆ ಅದು ಪಕ್ಷದ ಬ್ಯಾನರ್ ಗತೆ ಅನ್ಸಾಕತ್ತಿದೆ. ನಿಮ್ಮ ಕಾಂಗ್ರೆಸ್ ಲೀಡರ್ಗಳು ಅವರು ಇವರು ಯಾಕೆ ಬೇರೆದವ್ರು ನೋಡಬಾರ್ದು ಅಂತಂದ್ರೆ ನಿಮ್ಮ ಕಾಂಗ್ರೆಸ್ನವರೇ ನೋಡ್ಬೇಕಂತ ಹೇಳಿದ ಮ್ಯಾಚ್ ಮಾಡತ್ತಿದೆ. ಈಗ ಏನಾಗುತ್ತೆ ಸರ್, ಈಗ ಅಭಿಮಾನಿಗಳು ಅಂತ ಹೇಳಿದ ತಕ್ಷಣನೇ ನಾನು ತಲೆ ಬಾಗ್ತೀನಿ. ಈಗ ಅಭಿಮಾನಿ ಅಂದ ತಕ್ಷಣ RSS ಅವರು ಇರ್ಬೋದು, ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಕಾಂಗ್ರೆಸ್ ಪಕ್ಷವರು ಇರ್ಬೋದು, BJP ಪಕ್ಷವರು ಇರ್ಬೋದು. ಈಗ ನಾನು ಕಾಂಗ್ರೆಸ್ ಪಕ್ಷವ್ರಿಗಿಲ್ಲ, ನಾನು ಕಾಂಗ್ರೆಸ್, ನನ್ನ ತಂದೆ ಕಾಂಗ್ರೆಸ್ ಅವರು, ನೀವು ಕಾಂಗ್ರೆಸ್ ಅವ್ರು ಯಾಕೆ ಅಂತ ಹೇಳಕ್ಕಾಗತ್ತಾ? ಅವ್ರ ಪ್ರೀತಿಯಿಂದ ಅವ್ರ ಫೋಟೋಗಳು ಹಾಕ್ಕೊಡ್ತಾರೆ. ಅದು ಅವ್ರ ಅಭಿಮಾನ ಅಲ್ವಾ ಸರ್? ಏನು ಅದು ಗುಟ್ಟೇನು